ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಪರಿಷ್ಕರಣೆ ಸ್ಟಾರ್ಟ್ ಆಗಿಲ್ಲ, ಗೃಹಜ್ಯೋತಿಯಲ್ಲಿನೂ ಕೂಡ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿದೆ. ಲಕ್ಷಾಂತರ ಫಲಾನುಭವಿಗಳು ಈಗಾಗಲೇ ಡಾಕ್ಯುಮೆಂಟ್ಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇಟ್ಟು ಬಂದಿದ್ದಾರೆ. ಸೊ ನೀವು ಕೂಡ ಇನ್ನು ಕೂಡ ಕೊಟ್ಟಿಲ್ಲ ಅಂದ್ರೆ ನಿಮಗೆ ದುಡ್ಡು ಬರೋದಿಲ್ಲ. ಬೇಗ ಹೋಗಿ ಈ ಕೆಲಸ ಮಾಡಿ. ಸೊ ಈ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇಟ್ಟು ಬಂದ್ರಿ. ಯಾಕಂದ್ರೆ ಅಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ತೆಗೆದುಕೊಳ್ತಾ ಇಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದಿಟ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಕೊಡ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಆ ಒಂದು ಡಾಕ್ಯುಮೆಂಟ್ಸ್ ಗಳಿಂದ ವೆರಿಫಿಕೇಶನ್ ಆಗ್ತಾ ಇದೆ. ಸೊ ಇದರ ಜೊತೆಗೇನೆ ಗೃಹಜ್ಯೋತಿ ಯೋಜನೆಯಲ್ಲಿಯೂ ಕೂಡ ಪರಿಷ್ಕರಣೆ ಪ್ರಾರಂಭವಾಗ್ತಾ ಇದೆ. ಸೊ ಇದಕ್ಕೋಸ್ಕರ ನಾವು ಅರ್ಜಿ ಸಲ್ಲಿಸ್ಬೇಕಾ, ನಾವ್ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಇದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಗಳನ್ನ ಏನಾದ್ರೂ ಕೊಡ್ಬೇಕಾಗತ್ತಾ, ಈ ರೀತಿ ಸಾಕಷ್ಟು ಜನರ ಪ್ರಶ್ನೆಗಳು ಉಂಟಾಗಿದ್ವು. ಸೊ ಈ ಎರಡು ಯೋಜನೆಯ ಕುರಿತಾಗಿ, ಗೃಹಲಕ್ಷ್ಮಿ ಜೊತೆಗೆ ಗೃಹಜ್ಯೋತಿ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಒಂದು ಕಡೆ ದುಡ್ಡು ಬರುವಂತಹ ಯೋಜನೆ ಆದ್ರೆ, ಇನ್ನೊಂದು ಕಡೆ ನಿಮ್ಮ ದುಡ್ಡು ಖರ್ಚು ಆಗದೆ ಇರುವಂತಹ ಯೋಜನೆ. ಸೊ ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಈಗಾಗಲೇ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ಈಗಾಗಲೇ ಹೇಳಿ 2 ವಾರಕ್ಕಿಂತ ಹೆಚ್ಚೇ ಆಯ್ತು. ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಪ್ರಾರಂಭ ಕೂಡ ಮಾಡಾಗಿದೆ. ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಕೂಡ ನೀವು ಗಮನಿಸಿರಬಹುದು, ಅರ್ಜಿ ಪ್ರಾರಂಭವಾಗಿಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ, ಅದು ಇದು ಅಂತ. ಖಂಡಿತವಾಗ್ಲೂ ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕು. ಸಲ್ಲಿಸಿದರೆ ಮಾತ್ರ ನಿಮಗೆ ದುಡ್ಡು, ಇಲ್ಲ ಅಂದ್ರೆ ಇಲ್ಲ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಹೇಳಿದ್ರು. ಈಗಾಗಲೇ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಿ ಬಂದಿದ್ದಾರೆ. ಸೊ ಹಾಗಾದ್ರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೆ ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ. ಸೊ ಆದಷ್ಟು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಒಂದು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡು, ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ರೇಷನ್ ಕಾರ್ಡ್ ಕೂಡ ಬೇಕು. ಅದರ ಜೊತೆಗೇನೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಸೊ ಇದನ್ನ ನೀವು ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಗೃಹಜ್ಯೋತಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿಯನ್ನ ಸಲ್ಲಿಸ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ವೆರಿಫಿಕೇಶನ್ ಮಾಡ್ತಾ ಇದಾರೆ ಅಂತ ಹೇಳಬಹುದು ಅದನ್ನ. ಸೊ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಅದರಲ್ಲಿ ಬಾಡಿಗೆ ಸಿಸ್ಟಮ್ ಗಳೇನಾದ್ರೂ ಇದಾವ, ಮತ್ತು ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ಏನಾದ್ರೂ ಬಿಸಿನೆಸ್ ಗಳನ್ನ ಮಾಡ್ತಿದಾರ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ. ಯಾಕೆ ಅಂತ ಕೇಳೋದಾದ್ರೆ, ಈ ಗೃಹಜ್ಯೋತಿ ಯೋಜನೆಯಲ್ಲಿ ಪರಿಷ್ಕರಣೆ ಅಥವಾ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿರೋದೇ ಇದೇ ಕಾರಣಕ್ಕಾಗಿ. ಇಲ್ಲಿ ಸರ್ಕಾರ ಏನ್ ಹೇಳಿತ್ತು ಪ್ರಾರಂಭದಲ್ಲಿ, ನಾವು ಕುಟುಂಬಗಳಿಗೆ ಒಂದೊಂದು ಮನೆಗೆ 200 ಯೂನಿಟ್ ಅಷ್ಟು ನಾವು ಬಿಲ್ ಅನ್ನ ಕಟ್ ಮಾಡ್ತೀವಿ, ನಾವೇ ದುಡ್ಡನ್ನ ಕಟ್ತೀವಿ, 200 ಯೂನಿಟ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಕೆಲವೊಂದಿಷ್ಟು ಒಂದು ಮನೆಗಳಲ್ಲಿ ಬಾಡಿಗೆ ಸಿಸ್ಟಮ್ ಗಳನ್ನ ಮಾಡ್ಸಿರ್ತಾರೆ ಮೇಲ್ಗಡೆ. ಇನ್ನು ಕೆಳಗಡೆ ಮೀಟರ್ ಬೇರೆ, ಅಂದ್ರೆ ಮಾಲೀಕರಿರುವಂತಹ ಜಾಗದಕ್ಕೆ ಮೀಟರ್ ಬೇರೆ, ಮೇಲ್ಗಡೆ ಬಾಡಿಗೆ ಸಿಸ್ಟಮ್ ಗಳಿಗೆ ಮೀಟರ್ಗಳು ಬೇರೆ ಬೇರೆ. ಅವಕ್ಕೂ ಕೂಡ 200 ಯೂನಿಟ್ಗಳು ಫ್ರೀ. ಕೆಳಗಡೆ ಇರತಕ್ಕಂತಹ ಯಜಮಾನರಿಗೂ ಕೂಡ 200 ಯೂನಿಟ್ ಫ್ರೀ. ಈ ರೀತಿ ಆದಾಗ ಸರ್ಕಾರಕ್ಕೆ ಲಾಸ್. ಇದು ಸರ್ಕಾರ ಏನ್ ಹೇಳಿತ್ತು, ಕೇವಲ ಒಂದು ಕುಟುಂಬಕ್ಕೆ 200 ಯೂನಿಟ್ ಒಂದು ಮೀಟರ್ಗೆ ನಾವು ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಇಲ್ಲಿ ಮೇಲ್ಗಡೆ ಬಾಡಿಗೆ ಸಿಸ್ಟಮ್ ಇರುತ್ತೆ, ಅವ್ರಿಗೂ ಕೂಡ ಫ್ರೀ ಆಗಿ 200 ಯೂನಿಟ್ ಕೊಡೋದಂತೆ, ಕೆಳಗಡೆನು ಕೊಡೋದಂತೆ. ಅದು ಬಿಸಿನೆಸ್ ಆಗತ್ತೆ. ಅದು ಕುಟುಂಬ, ಈಗ ಒಂದು ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ನಾವು ಕೊಡ್ತೀವಿ 200 ಯೂನಿಟ್ ಅಂತ ಹೇಳಿದ್ರು. ಆದ್ರೆ ಮೇಲ್ಗಡೆ ಬಾಡಿಗೆ ಸಿಸ್ಟಮ್ಗಳಿರ್ತಾವೆ, ಅವ್ರಿಗೂ ಕೂಡ ಫ್ರೀ ಆಗಿ ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ಅದು ಬಿಸಿನೆಸ್ ಆಗತ್ತೆ. ಅದೊಂಥರ ಬಿಸಿನೆಸ್. ಜೊತೆಗೆ ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ನೀವು ಕಿರಾಣಿ ಶಾಪು ಅಥವಾ ಇನ್ನಿತರ ಒಂದು ಅಂಗಡಿಗಳನ್ನ ಇಟ್ಕೊಂಡು ಅಥವಾ ಗೋಡಾವನ್ ಗಳನ್ನ ಇಟ್ಕೊಂಡು ಬಿಸಿನೆಸ್ ಮಾಡ್ತಾ ಇದ್ರೆ, ಅಥವಾ ಬಾಡಿಗೆ ಏನಾದ್ರೂ ಕೊಟ್ಟಿದ್ರೆ, ಅದು ಕೂಡ ಒಂದು ಬಿಸಿನೆಸ್ ಆಗತ್ತೆ. ಅಲ್ಲಿ ಕೂಡ ನಾವು ಫ್ರೀ ಆಗಿ ಯೂನಿಟ್ ಕೊಡೋದಿಲ್ಲ ಅಂತ ಇಲ್ಲಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಅದಕ್ಕಾಗಿ ನಿಮ್ಮನ್ನ ಅರ್ಜಿ ಸಲ್ಲಿಸ್ಲಿಕ್ಕೆ ಕರೀತಾ ಇಲ್ಲ. ಅಂದ್ರೆ ವಿದ್ಯುತ್ ಇಲಾಖೆಗೆ ಬಂದು ಅರ್ಜಿ ಸಲ್ಲಿಸ್ರಪ್ಪ ಅಂತ ಹೇಳ್ತಾ ಇಲ್ಲ, ಖುದ್ದಾಗಿ ವಿದ್ಯುತ್ ಇಲಾಖೆಯವರೇ ಬಂದು ಅರ್ಜಿಯನ್ನ ಸಲ್ಲಿಸ್ಕೊಳ್ತಾ ಇದ್ದಾರೆ, ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿಯಲ್ಲಿನೂ ಕೂಡ ಮೃತಪಟ್ಟವರನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಹೊರ ಹಾಕ್ಲೇಬೇಕು, ಅವರು ಎಲಿಜಿಬಲ್ ಹೊಂದಿಲ್ಲ. ಆದ್ರೂ ಸಹಿತ ನೂರಾರು ಕೋಟಿ ಗಟ್ಟಲೆ ಸರ್ಕಾರಕ್ಕೆ ವೆಚ್ಚವಾಗಿದೆ, ನಷ್ಟವಾಗಿದೆ. ಇದರ ಜೊತೆಗೇನೆ ಇನ್ನು 2 3 ರೇಷನ್ ಕಾರ್ಡ್ ಗಳನ್ನ ಹೊಂದಿದಂತಹ ಒಂದು ಫಲಾನುಭವಿಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಇವುಗಳಾದ್ರೆ, ಇನ್ನು ಹೊಸದಾಗಿ ಈ ಗೃಹ ಜ್ಯೋತಿಯಲ್ಲಂತೂ ಬಾಡಿಗೆ ಸಿಸ್ಟಮ್ ಗಳನ್ನ, ಒಂದು ಕೆಳಗಡೆ ಗೋಡಾವನ್ನು ಅಥವಾ ಬಿಸಿನೆಸ್ ಗಳನ್ನ ಮಾಡುವಂತವರನ್ನ, ಇಂಥವರೆಲ್ಲರನ್ನು ಕೂಡ ಕಂಡು ಹಿಡಿದು ಅವರಿಗೆ ಈ 200 ಯೂನಿಟ್ ಕೊಡದ ಹಾಗೆ ನೋಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಇನ್ಮೇಲಿಂದ ಇವರೆಲ್ಲರೂ ಕೂಡ 200 ಯೂನಿಟ್ ಬಳಸೋ ಹಾಗಿಲ್ಲ. ಅವರೆಲ್ಲರೂ ಕೂಡ
ದುಡ್ಡನ್ನ ಕಟ್ಲೇಬೇಕು. ಪ್ರತಿ ತಿಂಗಳು ಎಷ್ಟು ಬಳಕೆ ಮಾಡ್ತಾರೋ ಅಷ್ಟು ದುಡ್ಡನ್ನ ಕಟ್ಲೇಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರ ಈ ರೀತಿ ಪರಿಷ್ಕರಣೆ ಪ್ರಾರಂಭಿಸ್ತಾ ಇತ್ತು. ಸೊ ಅದಕ್ಕಾಗಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಪರಿಷ್ಕರಣೆಗೆ ಬಂದಾಗ ನಿಮ್ಮ ಹಳೆಯ ಮೀಟರ್ ಒಂದು ಬಿಲ್ ಕೂಡ ಕೇಳುವಂತಹ ಸಾಧ್ಯತೆ. ಸೊ ನಿಮ್ಮ ಮೀಟರ್ ಗಳನ್ನ ಚೆಕ್ ಮಾಡ್ತಾರೆ. ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡ್ ಗಳನ್ನು ಕೂಡ ಒಂದ್ ಸ್ವಲ್ಪ ಚೆಕ್ ಮಾಡಬಹುದು. ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಕಲೆಕ್ಟ್ ಮಾಡೋದಿಲ್ಲ. ಆದಷ್ಟು ಪರಿಶೀಲನೆ ಮಾಡ್ತಾರೆ. ಹೆಚ್ಚು ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆ ಕ್ವಶನ್ಸ್ ಮೇರೆಗೆ ನೀವು ಉತ್ತರವನ್ನ ಕೊಡ್ಬೇಕಷ್ಟೇ. ಸೊ ಎಷ್ಟು ಜನ ಇದೀರಿ, ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಮೀಟರ್ ಗಳಿದಾವೆ, ಬಾಡಿಗೆ ಸಿಸ್ಟಮ್ ಗಳನ್ನ ಕೊಟ್ಟಿದ್ದೀರಾ ಅಥವಾ ಕೆಳಗಡೆ ಗೋಡೌನ್ ಬಾಡಿಗೆಗಳನ್ನ ಕೊಟ್ಟಿದ್ದೀರಾ, ಅಲ್ಲಿ ಮೀಟರ್ ಬೇರೆ ಇದೆಯಾ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಮತ್ತೆ ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಡಿದ್ರೆ ಅದಕ್ಕೆ ಉತ್ತರ ಕೊಟ್ಟು, ಡಾಕ್ಯುಮೆಂಟ್ಸ್ ಕೇಳಿದ್ರು ಅದಕ್ಕೂ ಕೊಟ್ಟು ನೀವು ಪರಿಶೀಲನೆ ಮಾಡಿಕೊಂಡು ಮತ್ತೆ ನೀವು 200 ಯೂನಿಟ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ಸೊ ಈ ರೀತಿ ಪರಿಷ್ಕರಣೆ ಸ್ಟಾರ್ಟ್ ಆಗಿರುವಂತದ್ದು. ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನ ರಾಜ್ಯದ ಈ ಎಲ್ಲ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಕೂಡ, ಎಲ್ಲರ ಮನೆಯಲ್ಲಿ ಕೂಡ ಫ್ರೀ ಆಗಿ ಕರೆಂಟ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ.